Vishwam Onde Jagadguru Hari Om. Welcome, my all beautiful souls. Welcome to Rich World. Everything is energy. Energy is everything. ನನ್ನ ಹೆಸರು ಅಂಜನಿ. ಇವತ್ತು ನಾವು ಬ್ಯೂಟಿಫುಲ್ ಆಗಿ ಕಾಳಿಮಾ ಬ್ಲೆಸ್ಸಿಂಗ್ಸ್ ನಿಮಗೆ ಯಾವ ರೀತಿ ಇದೆ ಅಂತ ನೋಡೋಣ. ಓಕೆ, ಸೊ ಎಲ್ಲರೂ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ರಿಲ್ಯಾಕ್ಸ್ ಆಗಿ ನಿಮಗೆ ಯಾವ ಒಂದು ಬ್ಲೆಸ್ಸಿಂಗ್ಸ್ ಇದೆ ಇದನ್ನ ತಿಳಿದುಕೊಳ್ಳೋಕ್ಕೂ ಮೊದಲು ನೀವು ಚಾಟ್ ಬಾಕ್ಸಲ್ಲಿ ಥ್ಯಾಂಕ್ ಯು ಕಾಳಿಮಾ ಅಂತ ಟೈಪ್ ಮಾಡಿ ಸೆಂಡ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಸೊ ನಿಮ್ಮ ಲವ್, ರಿಲೇಷನ್ಶಿಪ್, ಮನಿ, ಕೆರಿಯರ್, ಹೆಲ್ತ್ ವಿಚಾರದಲ್ಲಿ ದೇವಿ ಬ್ಲೆಸ್ಸಿಂಗ್ಸ್ ನಿಮಗೆ ಯಾವ ರೀತಿ ಇದೆ ಅಂತ ನಾವಿವತ್ತು ನೋಡೋಣ. ಎಸ್, ತುಂಬ ತುಂಬ ಪವರ್ಫುಲ್ ಇವತ್ತು ನಿಮಗೆ ಮೆಸೇಜು. ಓಕೆ, ಓ ಮೈ ಗಾಡ್, ದೇವಿ ಮಾ ಕಾಳಿ, ನೀವು ಹೌದು ಗಾಡ್ ಒಂದು ಅಂಶ, ನೀವು ಕಾಳಿಮಾ ಅವರ ಒಂದು ಅಂಶ. ನಿಮ್ಮಲ್ಲಿ ದೈವಿಕ ಶಕ್ತಿಗಳು ಇವೆ. ಓಕೆನಾ, ನಿಮಗೆ ವಿಷನ್ಸ್, ಓಕೆನಾ, ಒಂದು ಹೀಲಿಂಗ್ ಕೆಪಾಸಿಟಿ, ಹೌದು ನಾನು ಅನ್ಕೊಂಡಂಗೆ ಆಗ್ತಿದೆ. ಸೊ ಮ್ಯಾನಿಫೆಸ್ಟೇಷನ್ ಪವರ್ ಅಲ್ವಾ ನಿಮ್ಮ ಬಳಿ ಇದೆ. ಓಕೆನಾ, ಸೊ ನಿಮ್ಮನ್ನ ಒಂದು ಮಗು ರೀತಿ ಅವರು ಫೀಲ್ ಮಾಡ್ತಿದ್ದಾರೆ. ಅಂದ್ರೆ ನಿಮ್ಗೆ ಆ ದೈವಿಕ ಶಕ್ತಿಯ ಒಂದು ಅಂಶ ನಿಮ್ಮಲ್ಲಿ ಇದೆ. ಓಕೆನಾ, ನೀವೊಬ್ಬ ಸಾಮಾನ್ಯ ಮನುಷ್ಯರಂತೆ ಅಲ್ಲ. ಓಕೆನಾ, ತುಂಬಾ ಡಿಫ್ರೆಂಟ್ ನೀವು. ಇಲ್ಲಿ ನೋಡಿ, ದೇವಿ ಮಾ ಕಾಳಿ. ಓಕೆನಾ, ಮಗು ಅಂದ್ರೆ ನೀವು ತುಂಬಾ ಪವರ್ಫುಲ್. ಓಕೆನಾ, ಕಾಳಿಮಾ ಅಷ್ಟು ಪವರ್ಫುಲ್ ಹಾಗಲ್ಲ. ದೇವಿ ಮಾ ಅಂಶ, ಕಾಳಿಮಾ ಅಂಶ ನಿಮ್ಮಲ್ಲೂ ಇದೆ. ಓಕೆನಾ, ನೀವು ಸ್ಪಿರಿಚುವಲ್ನ ಇಷ್ಟಪಡ್ತೀರಾ ಅಲ್ವಾ, ಒಳ್ಳೆಯದನ್ನ ಇಷ್ಟಪಡ್ತೀರಾ ಅಲ್ವಾ. ತುಂಬಾ ಡಿಫ್ರೆಂಟ್ ಇರುತ್ತೆ. ಇವಾಗ ಸಮಾಜದಲ್ಲಿರುವಂತಹ ವ್ಯಕ್ತಿಗಳಿಗೆ ಹೋಲಿಸಿದ್ರೆ ನೀವು ತುಂಬಾ ಡಿಫ್ರೆಂಟ್ ಆಗಿರ್ತೀರಾ ಅಲ್ವಾ. ಆ ರೀತಿ ಬಂದಿದೆ ಇಲ್ಲಿ ಕಾರ್ಡು. ಓಕೆ, ಸೊ ಇಲ್ಲಿ 2 ಕಾರ್ಡ್ಸ್ನ ನೋಡ್ಬೋದು ನಾವು. ಸೊ ಶ್ರೀಬಾಲ, ಸೊ ಸ್ಟೆಪ್ ಬೈ ಸ್ಟೆಪ್ ಬರ್ತಿದೆ ಇಲ್ಲಿ ನಿಮಗೆ. ಓಕೆ, ಸೊ ಶ್ರೀಬಾಲ ಬಂದು ಮಗುವಿಂದ ನೆಕ್ಸ್ಟ್ ಸ್ಟೇಜ್ ಬಾಲ್ಯದ ವಯಸ್ಸು ಬಾಲ. ಓಕೆ, ತುಂಬಾ ಬೆಳೀತಾ ಬೆಳೀತಾ ಸ್ಪಿರಿಚುಯಾಲಿಟಿ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಬಂದಿರುವಂಥದ್ದು ನಿಮಗೆ. ಓಕೆನಾ, ಶ್ರೀಬಾಳ ತನ್ನ ವಯಸ್ಸಿನಲ್ಲಿ ಅಂದ್ರೆ ಮಗುವಿನ ನಂತರ ಬಾಲ್ಯದ ವಯಸ್ಸು ಬಾಲ ಅಂತ ಇದೆ. ಬಾಲ್ಯದ ವಯಸ್ಸಿನಲ್ಲಿ ಓಕೆನಾ ತುಂಬಾನೇ ಮಿರಾಕಲ್ಸ್ ನೋಡಿರ್ತಾರೆ ಲೈಫಲ್ಲಿ. ಅಂದ್ರೆ ನೀವು ನಿಮ್ಮ ಬಾಲ್ಯದ ವಯಸ್ಸಿನಿಂದನೇ ನಿಮಗೆ ಒಂದು ಕನೆಕ್ಷನ್ ಇದೆ ಸ್ಪಿರಿಚುವಲ್ ಮೇಲೆ. ಅದನ್ನ ನಾವಿವತ್ತು ಇಲ್ಲಿ ನೋಡ್ಬೋದು. ನೀವು ತುಂಬಾ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಲ್ವಾ. ಸೊ ನಿಮಗೆ ನಿಮಗೆ ಇವಾಗ ಕಾನ್ಫಿಡೆಂಟ್ ಇದೆ. ಹೌದು, ನನ್ನ ಇನ್ನರ್ ವಾಯ್ಸ್, ನನ್ನ ಸ್ಟ್ರೆಂತ್, ನನ್ನ ಗಟ್ ಫೀಲಿಂಗ್ ಏನು ಹೇಳುತ್ತೆ ಅದು ಒಂದಲ್ಲ ಒಂದು ದಿನ ನಿಜ ಆಗುತ್ತೆ ಅಂತ. ಯೂನಿವರ್ಸ್ ಪೂರ್ತಿ ನಿಮ್ಮ ಪರವಾಗಿ ಬದಲಾಗೋದನ್ನ ನಾನು ಈ ಕಾರ್ಡಲ್ಲಿ ನೋಡ್ತಿದ್ದೀನಿ. ಓಕೆನಾ, ಸೊ ದೇವಿ ಹೇಗೆ ಪ್ರೊಟೆಕ್ಟ್ ಮಾಡ್ತಾಳೆ ನಿಮ್ಮನ್ನ, ನೀವು ಹಾಗೆ ನಿಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡುವಂತಹ ಒಂದು ಇಂಟೆನ್ಷನ್ ನಿಮಗೆ ನಿಮ್ಮ ಸಣ್ಣ ವಯಸ್ಸಿನಲ್ಲೇ ಬಂದಿದೆ ಅಲ್ವಾ. ಅದನ್ನ ನೋಡ್ಬೋದು. ನೀವು ಅದನ್ನ ಈಗ ಪ್ಯಾಷನ್ ಆಗಿ ಮಾಡಿಕೊಂಡು ರೇಖಿ, ಚಕ್ರಾಸ್ ಹೀಲಿಂಗ್, ಮೆಡಿಟೇಷನ್ ಅಲ್ವಾ, ಆ ರೀತಿ ಒಂದು ನೋಡ್ತಿದ್ದೀನಿ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಇಲ್ಲಿ ಕಾಳರಾತ್ರಿ ಅಂತ ಬಂದಿದೆ. ಸೊ ಅಂದ್ರೆ ಭಯ ಪಡಬೇಡಿ, ಕಷ್ಟಗಳು ಇದ್ರೂ ಕೊನೆಗೆ ಜಯ ನಿಮ್ಮದೇ ಅಂತ ಈ ಕಾರ್ಡ್ ಹೇಳುತ್ತೆ ಕಾಳಿಮರವರ ಬ್ಲೆಸ್ಸಿಂಗ್ಸ್ ಕಡೆಯಿಂದ. ಓಕೆನಾ, ಸೊ ಅಂದ್ರೆ ಈ ಕಾರ್ಡು ಕಷ್ಟಗಳನ್ನು ಜಯಿಸುವ ಶಕ್ತಿ ಮತ್ತು ಭಯವನ್ನು ದೂರ ಮಾಡುವ ಶಕ್ತಿ ಅಂತ ಅಂತ ಅರ್ಥ ಕೊಡುತ್ತೆ. ಓಕೆನಾ, ಭಯವನ್ನು ಜಯಿಸುವುದು ಅಂತ. ನಿಮ್ಮ ಜೀವನದಲ್ಲಿ ಇದ್ದಂತಹ ಭಯಗಳು ಮತ್ತು ಕಷ್ಟಗಳು ನಿಧಾನವಾಗಿ ಕಡಿಮೆ ಆಗುತ್ತೆ. ಓಕೆನಾ, ಸೊ ದೇವಿಯ ಶಕ್ತಿ ನಿಮ್ಮ ಕೆಟ್ಟ ಶಕ್ತಿಯಿಂದ ಕಾಪಾಡವಾಗುತ್ತೆ. ಅಂದ್ರೆ ನಿಮ್ಗೆ ಒಂದು ನೆಗೆಟಿವ್ ಒಂದು ಎನರ್ಜಿ ನಿಮ್ಮನ್ನ ಓಕೆ ಅವಾಗವಾಗ ಹಾಯ್ ಮಾಡೋ ಹಾಗೆ ಅನ್ಸುತ್ತಲ್ವಾ. ಸೊ ಅದು ದೇವಿ ಓಕೆನಾ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾಳೆ. ಓಕೆನಾ, ಅದನ್ನ ನಾವಿಲ್ಲಿ ನೋಡ್ಬೋದು. ಸೊ ಈಗ ಸ್ವಲ್ಪ ಕಷ್ಟ ಇದ್ರೂ ನಂತರ ಒಳ್ಳೆಯ ಸಮಯ ಬರುತ್ತದೆ, ಆತ್ಮವಿಶ್ವಾಸವಿರ್ಬೇಕು, ಧೈರ್ಯದಿಂದ ಮುಂದೆ ಹೋಗ್ಬೇಕು ಅಂತ ಈ ಕಾರ್ಡು ನಿಮ್ಗೆ ಇಲ್ಲಿ ಮೆಸೇಜ್ ಕೊಡ್ತಿದೆ. ಓಕೆ, ಸೊ ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಿದೆ. ನೀವು ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದ್ದೀರಾ ಗಾಡ್ ಬ್ಲೆಸ್ಸಿಂಗ್ಸ್ಗೆ ಅಲ್ವಾ. ಸೊ ಭುವನೇಶ್ವರಿ ಅಂದರೆ ದುರ್ಗಾ ಮಾತೆಯ ಒಂದು ಪ್ರತಿರೂಪ ಅಂತ ಹೇಳ್ಬೋದು ಈ ಕಾರ್ಡ್ನ. ಓಕೆನಾ, ಸೊ ಅಂದ್ರೆ ಶಾಂತಿ, ಸಮತೋಲನ, ಪ್ರೀತಿ, ರಕ್ಷಣೆ ಇದನ್ನ ಸೂಚಿಸುತ್ತೆ. ಓಕೆನಾ, ಸೊ ನೀವೇನು
ಬಯಸ್ತಿದ್ದೀರಾ, ಪ್ರೀತಿ ವಿಚಾರದಲ್ಲಿ, ಮನಿ ವಿಚಾರದಲ್ಲಿ, ಕೆರಿಯರ್ ವಿಚಾರದಲ್ಲಿ ಆ ಶಾಂತಿ ಅನ್ನೋದು ನಿಮ್ಮ ಲೈಫ್ನ ಒಂದು ಸಮತೋಲನೆ ಓಕೆನಾ ನಿಮ್ಗೆ ಸಿಗುತ್ತೆ ಅಂತ ಈ ಕಾರ್ಡು ನಿಮ್ಗೆ ಬ್ಲೆಸ್ ಮಾಡ್ತಿದೆ. ದೇವಿಯ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇದೆ. ಹೊಸ ಅವಕಾಶಗಳು ಜೀವನದಲ್ಲಿ ಬರುತ್ತದೆ. ಪ್ರೀತಿ, ದಯೆ, ಕರುಣೆ ಓಕೆನಾ ಸಕ್ಸಸ್ ಸಂಪೂರ್ಣವಾಗಿ ನಿಮ್ಮದಾಗುತ್ತೆ ಅಂತ ಭುವನೇಶ್ವರಿ ನಿಮ್ಗೆ ಇಲ್ಲಿ ಬ್ಲೆಸ್ಸಿಂಗ್ಸ್ ನ ಕೊಟ್ಟಿದೆ ಕಾರ್ಡು. ಓಕೆ, ಸೊ ಮತ್ತಷ್ಟು ಕಾರ್ಡ್ಸ್ ನ ನೋಡೋಣ. ಇಲ್ಲಿ ನೋಡಿ, ಸ್ಟಾರ್ಟಿಂಗ್ಗೆ ಮಗು ಓಕೆನಾ, ದೇವಿ ಮಾ ಕಾಳಿ, ನೀವು ದೈವಿಕ ಅಂಶ ಹೊಂದಿರುವ ಒಂದು ಮಗುವಾಗಿ ಜನಿಸಿದ್ದೀರಾ ಓಕೆನಾ. ದೇವಿ ಕೃಪೆ ನಿಮಗೆ ಪ್ರತಿ ಬಾರಿನೂ ಇದೆ ಓಕೆನಾ. ಸೊ ನೀವು ಸಾಮಾನ್ಯ ಒಂದು ವ್ಯಕ್ತಿ ಅಲ್ಲ ಓಕೆನಾ, ನೀವು ದೇವಿ ಅಂಶವನ್ನು ಹೊಂದಿರುವ ವ್ಯಕ್ತಿಗಳು. ನೆಕ್ಸ್ಟ್ ಬಾಲ್ಯದ ವಯಸ್ಸು ಶ್ರೀಬಾಲ ಅಂತ ಬಂದಿದೆ. ನೀವು ಆವಾಗ್ಲೇನೆ ಓಕೆನಾ ಒಂದು ಪ್ರೊಟೆಕ್ಷನ್, ಕೆಲವು ನಿಮ್ಮ ಫ್ಯಾಮಿಲಿನಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ನಾಗಿರ್ಬೋದು, ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿನ ಒಂದು ಸೇವ್ ಮಾಡೋ ರೀತಿ, ಪ್ರೇ ಮಾಡೋ ರೀತಿ ಒಂದು ಸಿಚುವೇಶನ್ಸ್ ಬಂದಿದೆ ನಿಮ್ಮ ಲೈಫಲ್ಲಿ. ನಿಮ್ಮ ಫಾದರ್ ಹೆಲ್ತ್ ಆಗಿರ್ಬೋದು, ನಿಮ್ಮ ಮದರ್ ಹೆಲ್ತ್ ಆಗಿರ್ಬೋದು ಓಕೆನಾ. ನಿಮ್ಗೆ ಸ್ಟ್ರಾಂಗ್ ಆಗಿ ಅವ್ರನ್ನ, ನನ್ಗೆ ಯಾವ್ದಾದ್ರು ಪವರ್ಸ್ ಇದ್ರೆ ಸೇವ್ ಮಾಡ್ತಿದ್ದೆ ಓಕೆನಾ, ಕಷ್ಟದಲ್ಲಿರೋರಿಗೆ ನಾನು ಸೇವ್ ಮಾಡ್ತೀನಿ ಅನ್ನೋ ಒಂದು ನಿಮ್ಮ ಮನಸ್ಸಲ್ಲಿ, ಪ್ರತಿಯೊಬ್ಬರಿಗೂ ಹಾಗೆ ಅನ್ಸೋದಿಲ್ಲ. ಕಷ್ಟದಲ್ಲಿರೋರ್ಗೆ ಓಕೆನಾ, ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿ ಎಲ್ಲರಿಗೂ ಬರೋದಿಲ್ಲ. ನಿಮ್ಗೆ ಬಾಲ್ಯದಿಂದ ಆ ಮನಸ್ಥಿತಿ ಬಂದಿದೆ. ತುಂಬಾ ಸ್ವೇಚ್ಛವಾದ ಮನಸ್ಸು, ಅಂದ್ರೆ ತುಂಬಾ ನಿರ್ಮಲವಾದಂತಹ ಮನಸ್ಸು ನಿಮ್ದು, ಸ್ವಚ್ಛವಾದ ಮನಸ್ಸು. ಅದಕ್ಕೆ ಆ ರೀತಿ ಒಂದು ಒಳ್ಳೆ ಪಾಸಿಟಿವ್ ಫೀಲಿಂಗ್ಸ್ ಬಂದಿದೆ ನಿಮ್ಗೆ ಬಾಲ್ಯದಲ್ಲಿ ಓಕೆನಾ. ಕಾಳರಾತ್ರಿ ಅಂದ್ರೆ ಕತ್ತಲು ಅಂದ್ರೆ ನೋವು, ಕಷ್ಟ, ಭಯ, ಆತಂಕಗಳು, ಸಮಸ್ಯೆಗಳು, ಕತ್ತಲು ಅಲ್ವಾ. ಆ ರೀತಿ ಆ ಟೈಮಲ್ಲಿ ಆ ರಾತ್ರಿ ಆ ಕತ್ತಲನ್ನ ಕಳಿಯೋದು ಓಕೆನಾ, ಫಿನಿಶ್ ಮಾಡುವಂಥದ್ದು ದೇವಿಯ ಒಂದು ಪವರ್ ನಿಮ್ಗೆ ಬರುತ್ತೆ ಓಕೆನಾ. ಅಫ್ಕೋರ್ಸ್ ನೀವು ಕೆಲವೊಂದು ಕಾರ್ಮಿಕ್ ಚಾಲೆಂಜಸ್ನ ಇವಾಗ ಅನುಭವಿಸ್ತಿರ್ಬೋದು. ಅದೆಲ್ಲ ಕತ್ಲು ರಾತ್ರಿ, ಅದನ್ನ ಕಳಿಯುವಂಥದ್ದು, ಅದನ್ನ ಫಿನಿಶ್ ಮಾಡುವಂಥದ್ದು ದೇವರ ಬ್ಲೆಸ್ಸಿಂಗ್ಸ್ ಇಲ್ಲಿ ಬರ್ತಿದೆ. ತುಂಬಾ ಬೇಗನೆ ನೀವು ರಿಸಲ್ಟ್ ನೋಡ್ತೀರಾ ಭುವನೇಶ್ವರಿ ಓಕೆನಾ. ಸೊ ಒಂದು ತುಂಬಾ ಬ್ಲೆಸ್ಸಿಂಗ್ಸ್, ಪ್ರೊಟೆಕ್ಷನ್. ಭೂತಾಯಿ ಹೇಗೆ ತಾಳ್ಮೆಯಿಂದ ಸಹನೆಯಿಂದ ಇರ್ತಾರೋ ಅಷ್ಟು ತಾಳ್ಮೆ ಸಹನೆ ನಿಮ್ಗಾಗಿ ಇದೆ ಓಕೆನಾ. ಸಮತೋಲನ, ಪ್ರತಿಯೊಂದರಲ್ಲೂ ನಿಮ್ಗೆ ನ್ಯಾಯ ಸಿಗುತ್ತೆ ಓಕೆನಾ. ಅದನ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಇಲ್ಲಿ 2 of Pentacles, Ace of Wands ಬಂದಿದೆ, ಅಂಡ್ ಸೊ Knight of Swords ಬಂದಿದೆ. ಓಕೆ, ಸೊ ಒಂದು ಡೆವಿಲ್ ಕಾರ್ಡ್ ಬಂದಿದೆ ಅಲ್ವಾ. ಸೊ ತುಂಬಾ ತುಂಬಾ ಕನ್ಫ್ಯೂಷನ್ಸ್. ನೀವು ಒಳ್ಳೇದನ್ನ ಬಯಸೋದ್ರಿಂದ ನಿಮ್ಗೆ ತುಂಬಾ ತೊಂದರೆಗಳಾಗೋದು, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ಏನಂತ ಬಂದಿದೆ ಅಂದ್ರೆ ನೋಡಿ, ಕನ್ಫ್ಯೂಷನ್ಸ್ ಓಕೆನಾ. ನೀವು ಸ್ಪಿರಿಚುವಲ್ ಕಡೆ ಇರ್ಬೇಕಾ, ಅಥವಾ ನಿಮ್ಮ ಫ್ರೆಂಡ್ಸ್, ನಿಮ್ಮ ರಿಲೇಟಿವ್ಸ್, ನೀವು ನೋಡಿರೋರ ಹಾಗೆ ಬದಲಾಗ್ಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ನಿಮ್ಗೆ ಓಕೆನಾ. ಸೊ ನೀವು ನಾನ್ ವೆಜ್ ಇಂದ ವೆಜಿಟೇರಿಯನ್ಗೆ ಬಂದಿರುವಂತಹವರಾಗಿರ್ತೀರಾ, ಅಥವಾ ನಿಮ್ಗೆ ಮನಸ್ಸು ಹೇಳ್ತಿದೆ ನಾನ್ ವೆಜ್ ತಿಂತಿದ್ರೆ ಓಕೆನಾ ವೆಜ್ ಕಡೆ ಹೋಗ್ಬೇಕು ಅಂತ ಕನ್ಫ್ಯೂಷನ್ಸ್ ಓಕೆನಾ. ಸೊ ತುಂಬಾ ಒಂದು ಲಾಜಿಕಲ್ ಆಗಿ, ತುಂಬಾ ಟೆಕ್ನಿಕಲ್ ವರ್ಕ್ ಆಗಿ ಒಂದು ಮಣಿನ ಅರ್ನ್ ಮಾಡುವಂಥದ್ದು, ಒಂದು ಎಲೆಕ್ಟ್ರಿಕ್ ಲೈಫ್ಗೆ, ಯಾಂತ್ರಿಕ ಲೈಫ್ಗೆ ಸೆಟಲ್ ಆಗುವಂಥದ್ದು ಬ್ಯಾಂಗ್ಳೂರಲ್ಲಿ ಆಗಿರ್ಬೋದು. ಸೊ ಆ ರೀತಿ ಮಾಡಿ ಮನಿ ಮಾಡೋಣವಾ, ಅಥವಾ ಸ್ಪಿರಿಚುವಲ್ ಅಲ್ಲಿ ಇದು ಏನಾದ್ರೂ ಒಂದು ಸಾಧನೆ ಮಾಡೋಣವಾ ಅನ್ನೋ ಕನ್ಫ್ಯೂಷನ್ಸ್ ಓಕೆನಾ. ಸೊ ಆ ರೀತಿ ಒಂದು ನೀವು ಬೆಳೆದು ನೀವು ಕರೆಕ್ಟ್ ಆಗಿ ಒಂದು ಡಿಸಿಷನ್ ತಗೊಳ್ಳುವಂತಹ ಟೈಮ್ ಬಂದಾಗ ಆ ಕನ್ಫ್ಯೂಷನ್ಸ್ ಅಲ್ಲಿ ನೀವು ತುಂಬಾ ಒದ್ದಾಡಿದ್ರಿ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಅಂದ್ರೆ ಸ್ಪಿರಿಚುವಲ್ ಕಡೆ ಹೋಗ್ಬೇಕಾ, ಅಥವಾ ಪ್ರಾಕ್ಟಿಕಲಿ ಓಕೆನಾ ಈ ಕಡೆ ಎಲ್ಲರ ಹಾಗೆ ಜೀವನ ಮಾಡ್ಬೇಕಾ ಅಂತ ಅಂದ್ಬಿಟ್ಟು ಅಲ್ವಾ, ಅದನ್ನ ನಾನಿಲ್ಲಿ ನೋಡ್ತಿದ್ದೀನಿ. ಮಾಡರ್ನ್ ಆಗಿ ಬದಲಾಗುವಂತಹ ಅಲ್ವಾ. ಸೊ ಎಲ್ಲಾರು ಮೆಡಿಟೇಷನ್ ಓಕೆನಾ, ಅಲ್ಲ ಎಲ್ಲರೂ ಮೇಕಪ್, ಹೊಸ ಹೊಸ ಡ್ರೆಸ್, ಇನ್ನಷ್ಟು ಬ್ಯೂಟಿನ ಹೆಚ್ಚಿಸ್ಕೊಳ್ಳೋದು, ಇನ್ನಷ್ಟು ಲೈಫ್ನ ಎಂಜಾಯ್ ಮಾಡೋದು, ಟ್ರಿಪ್ ಮಾಡೋದು ಅಲ್ವಾ, ಅಂಥದ್ರ ಕಡೆ ಹೋಗ್ತಿದ್ರೆ ಜಾಲಿ ಆಗಿರುವಂಥದ್ರ ಕಡೆ. ಬಟ್ ನೀವು ಮೆಡಿಟೇಷನ್, ಉಪವಾಸ, ಧ್ಯಾನ ಅಲ್ವಾ, ಡಿಫ್ರೆಂಟ್. ಅದು ನಿಮ್ದು ಒಳಗಡೆ ಇರುವಂತಹ ಒಂದು ಶಕ್ತಿ. ಬೇರೆಯವರ ಹಾಗೆ ನೀವು ಎಂಜಾಯ್ ಮಾಡೋದಕ್ಕೆ ಬಯಸೋದಿಲ್ಲ, ನಿಮ್ಗೆ ಇನ್ನರ್ ಶಾಂತಿ ಬೇಕು ಅಲ್ವಾ, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ ಓಕೆನಾ. ಸೊ ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಹಾಗೆ ಒಂದು ಬದಲಾವಣೆ ಆದ್ರೂ ನಿಮ್ಗೆ ಅನಿಸ್ತಿರುತ್ತೆ ಅಲ್ವಾ, ಎಲ್ಲರ ಹಾಗೆ ನಾವ್ ಯಾಕೆ ಇರೋಕಾಗ್ತಿಲ್ಲ, ನಾನು ಈ ಪ್ರಪಂಚಕ್ಕೆ ಸೇರಿದವರೇನಾ ಅಲ್ವಾ. ಏಸ್ ಆಫ್ ವಾಂಡ್ಸ್ ಬರ್ತಿದೆ ಇಲ್ಲಿ. ನೀವು ತುಂಬಾ ಇಂಟೆಲಿಜೆಂಟ್ ಓಕೆನಾ. ನೀವು ಏನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ, ಒಂದು ಕಂಪ್ನಿಗೆ ಜಾಬ್ಗೆ ಹೋದ್ರೆ ಓಕೆನಾ ಭಾರಿ ಸಕ್ಸಸ್ ಸಿಗುತ್ತೆ. ಆದ್ರೂ ನಿಮ್ಗೆ ಇಷ್ಟ ಇಲ್ಲ. ನಿಮ್ಗೆ ತಿಂಗಳಿಗೆ ₹1,00,000 ಕೊಡ್ಲಿ, ನಿಮ್ಗೆ ಬೇಕಾಗಿಲ್ಲ. ಯಾಕೆ, ನೀವು ಸ್ಪಿರಿಚುವಲ್ ಅಂಶ ನಿಮ್ಮ ಸೋಲ್ ಪರ್ಪಸ್ ಆಗಿರುತ್ತೆ ಅದಕ್ಕೆ ಓಕೆನಾ. ಅದನ್ನ ನೀವು ತ್ಯಜಿಸ್ತೀರಾ. ಎಲ್ಲರೂ ಗೌರ್ಮೆಂಟ್ ಜಾಬ್, IT ಜಾಬ್ ಓಕೆನಾ, ಕಂಪ್ನಿದಲ್ಲಿ ಜಾಬ್ ಬೇಕು, ಸಾವಿರಗಳಲ್ಲಿ ದುಡ್ಡು ಬೇಕು, ಲಕ್ಷಗಳಲ್ಲಿ ದುಡ್ಡು ಬೇಕು ಅಂತ ಆಸೆ ಪಟ್ರೆ
ನಿಮ್ಗೆ ಒಳಗಡೆಯಿಂದ ಆಸೆ ಬರ್ತಿಲ್ಲ ಅಲ್ವಾ? ಸೊ ನೈಟ್ ಆಫ್ ಸ್ವಾರ್ಡ್ಸ್ ವೇಗವಾಗಿ ನಿರ್ಧಾರ ತಗೊಳ್ತೀರಾ. ನಾನು ಬೇಗ ಮನಿ ಮಾಡ್ಬಿಡ್ತೀನಿ, ಕಾರ್ ತಗೊಳ್ತೀನಿ, ಮನೆ ಕಟ್ಕೊಳ್ತೀನಿ, ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಹುಡುಗಿನ ಮದ್ವೆ ಆಗ್ತೀನಿ, ತುಂಬಾ ಸ್ಮಾರ್ಟ್ ಆಗಿರುವಂತಹ ಹುಡುಗಿನ ಮದ್ವೆ ಆಗ್ತೀನಿ ಅಲ್ವಾ? ಅಂತಹ ಒಂದು ಆಲೋಚನೆ ನಿಮ್ಮ ಬ್ರೈನ್‌ಗೆ ಬರ್ತಿದೆ, ಬಟ್ ನಿಮ್ಮ ಮನ್ಸ್‌ಗೆ ಬರ್ತಿಲ್ಲ. ಈ ಒಂದು ವಿಚಾರದಿಂದ ನೀವು ನಿರ್ಧಾರ ತೆಗೆದುಕೊಂಡಿದ್ದೆ ಆದ್ರೆ ಡೆವಿಲ್ ಕಾರ್ಡ್ ಅಂಡ್ ನೈಟ್ ಆಫ್ ಸ್ವಾರ್ಡ್ಸ್ ನಿಮ್ಮನ್ನ ನೀವೇ ಕೊಲೆ ಮಾಡ್ಕೊಂಡ ಹಾಗೆ, ನಿಮ್ಮ ಆಸೆಗಳನ್ನ ನೀವೇ ತ್ಯಜಿಸಿದ ಹಾಗೆ. ಓಕೆನಾ? ಸೊ ನಿಮ್ಮ ಮನಸ್ಸಿಗೆ ಏನ್ ಇಷ್ಟ ಆಗುತ್ತೆ ಆ ಊಟನ ಮಾಡಿ. ಓಕೆನಾ? ನಿಮ್ಮ ಮನಸ್ಸಿಗೆ ಯಾವ ಹುಡುಗಿ ಇಷ್ಟ ಆಗ್ತಾಳೆ, ಹುಡುಗ ಇಷ್ಟ ಆಗ್ತಾಳೆ, ಆವ ವಿಚಾರ ತಗೊಳ್ಳಿ. ಆ ಹುಡುಗಿನ ಮದುವೆ ಆಗಿ ಒಂದಲ್ಲ ಒಂದಿನ ಸಿಗ್ತಾಳೆ. ನಿಮ್ಮ ಪ್ರೀತಿ ನಿಜ ಆಗಿರುತ್ತೆ ಅಲ್ವಾ? ಸಿಗ್ತಾಳೆ. ಬಟ್ ಡೆವಿಲ್ ಕಾರ್ಡ್, ನೀವೇನಾದ್ರೂ ನಿಮ್ಮ ಒಳಗಿನ ಆಸೆಗಳನ್ನ ಬಿಟ್ಟು ಹೊರಗಿನ ಆಸೆ ಕಡೆ ಅಟ್ರಾಕ್ಟ್ ಆಗಿದ್ದೀರಾ ಅಂದ್ರೆ ನೀವೊಂದು ಕಾರ್ಮಿಕ್ ಪಾತಲ್ಲಿ ಬದುಕಬೇಕಾಗಿರುತ್ತೆ. ಓಕೆನಾ? ಸೊ ಯಾರಿಗೋಸ್ಕರನೋ ನೀವು ಓಕೆ ಅಂತ ಹೇಳಿ ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಕೇರ್, ನಿಮ್ಗೊಂದು ಇಂಟ್ಯೂಷನ್ ಇದೆ ಅಲ್ವಾ, ಅದನ್ನ ಕಳ್ಕೋಬೇಡಿ. ಓಕೆನಾ? ನೀವು ಡಿಸೈಡ್ ಮಾಡಿರೋದು ನಿಮ್ಮ ಒಳಗಡೆಯಿಂದ ಬಂದು ನೀವು ನಿರ್ಧಾರ ತಗೊಂಡಿರೋ ಪ್ರತಿಯೊಂದು ನಿಮ್ಗೆ ಒಳ್ಳೇದೇ ಮಾಡುತ್ತೆ. ಅದನ್ನ ದಾಟಿ ನೀವು ಬೇರೆಯವರ ಮಾತಿಗೆ ಅಥವಾ ಒಂದು ವಸ್ತುಗಳಿಗೆ ಮೋಹಗೊಂಡಿದ್ದೀರಾ ಅಂದ್ರೆ ನೀವು ಅದ್ರಲ್ಲಿ ಹ್ಯಾಪಿ ಇರೋದಿಲ್ಲ. ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ? ನಿಮ್ಗೆ ಅದ್ರಲ್ಲಿ ತೊಂದರೆಗಳು ಆಗುತ್ತೆ. ಓಕೆ, ಸೊ ಇಲ್ಲಿ ನಿಮ್ಗೆ ಮತ್ತೆ ನಿಮ್ಮ ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಓಕೆನಾ? ನಿದ್ದೆ ಕೆಡುತ್ತೆ. ನೀವು ಕಾಮಾಗಿ ಮೆಡಿಟೇಷನ್ ಮಾಡ್ತಾ ಹ್ಯಾಪಿಯಾಗಿ, ಓಕೆನಾ? ಸೊ ಪ್ರಾಕ್ಟಿಕಲ್ ಲೈಫ್, ಸ್ಪಿರಿಚುವಲ್ ಲೈಫ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಹೋದ್ರೆ ನೀವು ಹ್ಯಾಪಿ ಇರ್ತೀರಾ ಅಲ್ವಾ? ಸೊ ದುಡ್ಡು ಬಂದಿದ ತಕ್ಷಣ ಸ್ಪಿರಿಚುವಲ್ 20% ಆಗುತ್ತೆ, ಪ್ರಾಕ್ಟಿಕಲ್ ಲಾಜಿಕಲ್ ಲೈಫ್ 80% ಆದಾಗ ನಿಮ್ಗೆ ಮತ್ತೆ ತೊಂದರೆಗಳು ನಿಮ್ಮ ಹಿಂದೆ ಬರುತ್ತೆ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕಾದಂತಹ ಪರಿಸ್ಥಿತಿ. ಕ್ವಿಕ್ ಆಗಿ ಇಲ್ಲಿ ಒಂದು ಬದಲಾವಣೆಗಳನ್ನ ತಗೊಂಡ್ ಬರ್ತೀರಾ ನೀವು. ಸಡನ್ ಆಗಿ ಒಂದು ಚೇಂಜಸ್ ನ ತಗೊಂಡ್ ಬರ್ತೀರಾ ನಿಮ್ಮ ಲೈಫ್ ಅಲ್ಲಿ. ಓಕೆನಾ? ಸೊ ಅಂದ್ರೆ ಸಡನ್ ಆಗಿ ಅಂದ್ರೆ ಒನ್ ಡೇ ಪೂರ್ತಿ ಬ್ಯಾಂಗ್ಳೂರಲ್ಲಿ ಅಥವಾ ಫ್ರೆಂಡ್ಸ್ ಜೊತೆ, ಓಕೆನಾ, ನೀವು ಒಬ್ಬ ಮಾಡರ್ನ್ ವ್ಯಕ್ತಿಯಾಗಿ ಲೈಫ್ನ ಎಂಜಾಯ್ ಮಾಡ್ಬಿಟ್ಟಿರ್ತೀರಾ. ಬಟ್ ನೆಕ್ಸ್ಟ್ ಡೇ ಇಂದ ನಿಮ್ಮಷ್ಟು ಭಕ್ತಿ ಇರುವಂತಹ ವ್ಯಕ್ತಿಗಳು ಯಾರು ಇಲ್ಲ. ತಣ್ಣೀರು, ಸ್ಥಾನ, ಶುದ್ಧವಾದ ಬಟ್ಟೆ, ಉಪವಾಸ, ಪೂಜೆ ಅಲ್ವಾ, ಅಂತದ್ರ ಕಡೆ ಹೋಗ್ಬಿಡ್ತಾರೆ. ಕ್ವಿಕ್ ಡಿಸಿಷನ್ಸ್. ನೀವು ಇದನ್ನ ಬಿಡಿ ಅದನ್ನ ಬಿಡಿ ಅಂತ ಇಲ್ಲಿ ಹೇಳ್ತಿಲ್ಲ ಈ ಕಾರ್ಡ್ಸ್. ಓಕೆನಾ? ಎರಡನ್ನೂ ಬ್ಯಾಲೆನ್ಸ್ ಮಾಡಿ. ಓಕೆ, ಅದನ್ನ ನಾನು ನೋಡ್ತೀನಿ. ನಿಮ್ಗೆ ಭಾರಿ ಭಕ್ತಿ ಬಂದ್ಬಿಡುತ್ತೆ ಬಂದ್ರೆ, ಇಲ್ಲ ಅಂದ್ರೆ ಭಾರಿ ಲೇಜಿನೆಸ್ಸು. ಓಕೆನಾ? ಬೇರೆ ಒಂದು ಬೇರೆಯವರ ಸ್ಟೇಟಸ್, ಇನ್ಸ್ಟಾಗ್ರಾಮ್ ರೀಲ್ಸ್ ಅಂಡ್ ಅವರ ಸ್ಟೋರೀಸ್ನ ನೋಡಿ, ಓಕೆನಾ, ಸುಮ್ಮನೆ ಜಸ್ಟ್ ಅದು ತಾತ್ಕಾಲಿಕ ಅಟ್ರಾಕ್ಷನ್ ಅಷ್ಟೇ. ಅದು ನಿಮ್ಮ ಸೋಲ್ ಪರ್ಪಸ್ ಇಲ್ಲ. ಈ ವಿಡಿಯೋ ಯಾರು ನೋಡ್ತಿದ್ದೀರಾ, ಪ್ರೆಸೆಂಟ್ ವರ್ಗು ನೋಡ್ತಿದ್ದೀರಾ, ಎಷ್ಟು ಜನ ಇದ್ದಾರೆ, ಬಟ್ ಅವರೆಲ್ಲ ಇದ್ರ ಪೂರ್ತಿಯಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ನೀವು ನೋಡ್ತಿದ್ದೀರಾ ಅಂದ್ರೆ ಯು ಆರ್ ದ ಸ್ಪಿರಿಚುವಲ್ ಪರ್ಸನ್. ಓಕೆನಾ? ಗಾಡ್ ನಿಮ್ಮನ್ನ ಚೂಸ್ ಮಾಡಿ ಈ ಯೂನಿವರ್ಸ್ಗೆ ಕಳಿಸ್ಕೊಟ್ಟಿರುವಂಥದ್ದು. ಓಕೆ, ಸೊ ನಾವು ಇನ್ನಷ್ಟು ಕಾರ್ಡ್ಸ್ನ ನೋಡೋಣ. ಎಸ್ ಎಸ್ ಸೊ ಇಲ್ಲಿ ನೋಡಿ, ಇಲ್ಲಿ 2 ಕಾರ್ಡ್ ಇದೆ. ಓಕೆ, ಯುಗ ಶಕ್ತಿ ಅಂತ ಅಂದ್ಬಿಟ್ಟು. ಯುಗ ಶಕ್ತಿ ಅಂದ್ರೆ ನೂತನವಾದಂಥದ್ದು, ಹೊಸದು ಒಂದು. ಓಕೆನಾ? ಸೊ ನೀವೀಗ ಸ್ವಲ್ಪ ಸ್ಪಿರಿಚುವಲಿ ನೀವು ಅವೆಕೆನ್ ಆಗಿದ್ದೀರಾ, ಒಂದೊಂದಾಗಿ ಕಲಿತಿದ್ದೀರಾ ಲೆಸನ್ಸ್ ಅಂದಾಗ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಮತ್ತಷ್ಟು ನಾಲೆಜ್ ದೊರೆಯುವಂಥದ್ದು. ನೀವು ಯಾವ ಒಂದು ವಿಚಾರಕ್ಕೆ, ನೆಮ್ಮದಿ ಅನ್ನೋ ಒಂದು ವಿಚಾರಕ್ಕೆ ಮೆಡಿಟೇಷನ್ ಅಲ್ಲಿ ಕೂತಿದ್ದೀರಾ ಅಂದ್ರೆ ನಿಮ್ಗೆ ವಿಶ್ವಜ್ಞಾನ ಪಡೆಯುವ ಶಕ್ತಿ ಸಿಗುವಂಥದ್ದು. ಓಕೆನಾ? ಸೊ ನೂತನ ಅವಕಾಶಗಳು ನಿಮ್ಮ ಕೆರಿಯರ್ ವಿಚಾರದಲ್ಲಿ, ಓಕೆನಾ, ಹಾಗೆ ಒಂದು ತುಂಬಾ ಬದಲಾವಣೆ ಬರುತ್ತದೆ. ಯುಗ ಅಂದ್ರೆ ಹೊಸದ್ದು, ಹೊಸ ಶಕ್ತಿಗಳು ನಿಮಗೆ ಸಿಗುವಂಥದ್ದು, ಹೊಸ ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗುವಂಥದ್ದನ್ನ ನಾವು ನೋಡ್ಬೋದು. ಮಂತ್ರಶಕ್ತಿ. ಸೊ ನಿಮ್ಗೆ ಬ್ಯೂಟಿಫುಲ್ ನಾನು ಹೇಳ್ದೆ ಅಲ್ವಾ, ಮ್ಯಾನಿಫೆಸ್ಟೇಷನ್ ಪವರ್ ಇದೆ, ಹೀಲಿಂಗ್ ಪವರ್ ಇದೆ ಅಂತ. ಓಕೆನಾ? ಅದು ತುಂಬಾ ಭಾರಿ. ಓಕೆನಾ? ಸೊ ನಿಮ್ಗೆ ಆಲ್ರೆಡಿ ನೀವೊಂದು ರೆಮಿಡಿ ನೋಡೋಕ್ಕೂ ಮೊದಲು, ಒಂದು ಬುಕ್ ಓದೋಕ್ಕೂ ಮೊದಲು ನಿಮ್ಗೆ ಗೊತ್ತಿರುತ್ತೆ, ಅದೆಲ್ಲ ನಾಲೆಡ್ಜ್ ನಿಮ್ಗೆ ಗೊತ್ತಿರುತ್ತೆ. ಓಕೆನಾ? ಸೊ ನೀವು ಬುಕ್ ನೋಡಿದಾಗ ಇದು ನನ್ಗೆ ಆಲ್ರೆಡಿ ಗೊತ್ತಿತ್ತಲ್ಲ, ಇದು ನನ್ನ ಐಡಿಯಾಗೆ ಬಂದಿತ್ತಲ್ವಾ, ಸೊ ಇದು ಬುಕ್ಕಲ್ಲಿ ಬರ್ದಿದ್ದಾರೆ. ಈ ಬುಕ್ಕಲ್ಲಿ ಬರ್ದಿರೋದು ನನಗೆ ಓದಿದ್ಮೇಲೆ ಇದು ನನಗೆ ಗೊತ್ತಿದೆ ಅಂತ ಅನಿಸ್ತಿದ್ಯಾ, ಅಥವಾ ಮೊದಲೇ ನನಗೆ ಇದು ಗೊತ್ತಿತ್ತ ಅನ್ನೋ ಕನ್ಫ್ಯೂಷನ್ಸ್ಗೆ ಹೋಗುವಂಥದ್ದು. ಓಕೆನಾ? ಮಂತ್ರಶಕ್ತಿ, ಗುಣತಾಂತ್ರಿಕ. ಸೊ 2 ಗುಣತಾಂತ್ರಿಕ ಈಸ್ ನೀವು ನಿಮ್ಮ ಮಾತುಗಳಿಂದ, ನಿಮ್ಮ ಹೀಲಿಂಗ್ ಪವರ್ಸ್ ಇಂದ ಒಬ್ಬರನ್ನ, ಓಕೆನಾ, ಅನಾರೋಗ್ಯದಲ್ಲಿರುವಂತಹವ್ರನ್ನ ಆರೋಗ್ಯಕರವಾಗಿ ಬದಲಾಯಿಸಬಹುದು. ಓಕೆನಾ? ತುಂಬಾ
ಪ್ರಾಬ್ಲಮ್ಸ್, ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಅಲ್ಲಿ ಇರೋರು ಮ್ಯಾಜಿಕಲ್ ರಿಲೇಶನ್ಶಿಪ್ ಆಗಿ ಬದಲಾಯಿಸಬಹುದು. ಓಕೆನಾ, ಅಂತಹ ಟೆಕ್ನಿಕ್ಸ್, ಬ್ಯೂಟಿಫುಲ್ ಟೆಕ್ನಿಕ್ಸ್. ನೀವು ಒಬ್ಬ ಸ್ಟೂಡೆಂಟ್ಸ್ ಅಲ್ಲ, ನೀವು ಒಬ್ಬ ಮುಂದೆ ಪ್ರೊಫೆಸರ್ ಆಗೋ ಅಂತಹವರು ಈ ಫೀಲ್ಡ್ ಅಲ್ಲಿ. ಓಕೆನಾ, ಇದು ನಿಮ್ಮ ಜನ್ಮದಿಂದ, ಹಳೆ ಜನ್ಮದಿಂದ ನೀವು ತಂದ್ಕೊಂಡಿರುವಂತಹ ಒಂದು ಇದಾಗಿರುತ್ತೆ, ಪವರ್ ಆಗಿರುತ್ತೆ, ಗುಣತಾಂತ್ರಿಕ ಮಂತ್ರಶಕ್ತಿ. ಓಕೆನಾ, ನಿಮ್ಗೆ ಗೊತ್ತಿಲ್ದಿರನೆ ನಿಮ್ಮಲ್ಲಿ ಒಂದು ಹೀಲಿಂಗ್ ಪವರ್, ಹೀಲಿಂಗ್ ಕೆಪಾಸಿಟಿ, ಓಕೆನಾ, ಎಂತ ವ್ಯಕ್ತಿನಾದ್ರೂ ಆಗ್ಲಿ ಚಿಟಿಕೆ ಹೊಡೆದಷ್ಟು ಈಸಿಯಾಗಿ ಬದಲಾಯಿಸೋ ಒಂದು ಶಕ್ತಿ ಇದೆ ನಿಮ್ಗೆ. ವಿಶ್ವ ಮಾತಾ, ಯೂನಿವರ್ಸಲ್, ಥರ್ಡ್ ಐ ಆಕ್ಟಿವೇಶನ್. ಓ ಮೈ ಗಾಡ್, ನಿಮ್ಮ ಥರ್ಡ್ ಐ ಆಲ್ರೆಡಿ ಆಕ್ಟಿವ್ ಆಗಿದೆ. ನೀವು ಅದನ್ನ ಅಬ್ಸರ್ವ್ ಮಾಡಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನೀವು ಮಾತ್ರ ಓಕೆನಾ ಥರ್ಡ್ ಐ ಮೇಲೆ ಟ್ಯಾಪ್ ಮಾಡೋದು, ಅಥವಾ ಒಂದು ಸುಗಂಧ ದ್ರವ್ಯನ ಥರ್ಡ್ ಐ ಮೇಲೆ ಟ್ಯಾಪ್ ಮಾಡ್ಕೊಳ್ಳೋದ್ರಿಂದ, ಹಾಗೆ ಥರ್ಡ್ ಐ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮೆಡಿಟೇಷನ್ ಮಾಡೋದ್ರಿಂದ ಬೇರೆಯವ್ರಿಗೆ ಹೋಲಿಸಿದ್ರೆ ನಿಮಗೆ ತುಂಬಾ ಬೇಗ ಥರ್ಡ್ ಐ ಆಕ್ಟಿವೇಶನ್ ಆಗುವಂತಹ ಚಾನ್ಸಸ್ ಇದೆ. ಓಕೆನಾ, ಸೊ ಯಾವುದೇ ಒಂದು ಗುರು, ಒಬ್ಬ ಅಂದ್ರೆ ಗೈಡೆನ್ಸ್ ಇಲ್ದಿರ ನೀವು ಮೆಡಿಟೇಷನ್ ಮಾಡಬೇಡಿ. ಓಕೆ, ಸೊ ಅಥವಾ ನಿಮಗೆ ಸ್ಟ್ರೆಂತ್ ಇದೆ, ನೀವು ತುಂಬಾ ಸ್ಟ್ರಾಂಗ್, ಪವರ್ಫುಲ್, ನಿಮ್ಮ ದೇವರಿಗೆ ನಿಮ್ಮ ಒಂದು ಹೇಳಿ ನಾನು ಮೆಡಿಟೇಷನ್ಗೆ ಹೋಗ್ತಿದ್ದೀನಿ, ಎಲ್ಲ ಒಳ್ಳೇದಾಗೋ ರೀತಿ ಫಸ್ಟ್ ಗಣೇಶದಿಂದ ಸ್ಟಾರ್ಟ್ ಮಾಡಿ. ಆಮೇಲೆ ನಿಮ್ಮ ಮನೆ ದೇವರು ಅಂಡ್ ನಿಮ್ಮ ನೆಚ್ಚಿನ ದೇವರಿಗೆ ಒಪ್ಸಿ. ಓಕೆನಾ, ಯಾವುದೇ ಆತಂಕಗಳಾಗದೆ ಇರೋ ರೀತಿ ನೀನೇ ನನ್ನ ಮತ್ತೆ ಈ ಭೂ ಪ್ರಪಂಚಕ್ಕೆ, ಅಂದ್ರೆ ನೀವು ಕಾನ್ಶಿಯಸ್ನೆಸ್ ಅಲ್ಲಿ ಎಲ್ಲಂದ್ರೆ ಅಲ್ಲಿ ಹೋಗ್ತೀರಾ ಅಲ್ವಾ, ಸೊ ಕರ್ಕೊಂಬರೋ ಹಾಗೆ ನಿಮ್ಗೆ ಯಾವುದೇ ಒಂದು ಸೈಕಿಕ್ ತೊಂದರೆಗಳಾಗದೆ ಇರೋ ರೀತಿ. ಓಕೆನಾ, ದೇವ್ರ ಹತ್ರ ಕೇಳಿ ಮೆಡಿಟೇಷನ್ಗೆ ಹೋಗಿ, ನಿಮ್ಗೆ ಪವರ್ ಇದೆ. ಓಕೆನಾ, ಯು ಆರ್ ದ ಗಾಡ್ ಚೂಸನ್ ಚೈಲ್ಡ್. ನೀವು ದೈವಿಕ ಶಕ್ತಿ ಹೊಂದಿರುವ ವ್ಯಕ್ತಿಗಳು. ನೀವು ಈ ಲಾಜಿಕಲ್ ಪ್ರಪಂಚದಲ್ಲಿ ಬಿದ್ದು ನಿಮ್ಮ ಪವರ್ನ ನೀವು ಮರ್ತೋಗಿದ್ದೀರಾ ಅಷ್ಟೇ. ಓಕೆನಾ, ಆದ್ರೆ ನಿಮ್ಗೆ ಪ್ರತಿಯೊಂದು ವಾಪಸ್ ಬರುತ್ತೆ. ನೀವು ಮೆಡಿಟೇಷನ್ ಮಾಡಿ ನಿಮ್ಮ ಇಂಟ್ಯೂಷನ್ ಜಾಸ್ತಿ ಮಾಡ್ಕೋಬಹುದು. ಮೋಕ್ಷ ಆಫ್ ಕಾಳಿ, ಮೋಕ್ಷ ಆಫ್ ಕಾಳಿ ಈಸ್ ನಿಮ್ಮ ಕೆರಿಯರ್ ಪರ್ಪಸ್, ನಿಮ್ಮ ಸೋಲ್ ಪರ್ಪಸ್, ನಿಮ್ಮ ಲೈಫ್ ಪರ್ಪಸ್, ನಿಮ್ಮ ಗಾಡ್ ಪರ್ಪಸ್, ನಿಮ್ಮ ಯೂನಿವರ್ ಪರ್ಪಸ್ ಅನ್ನ ನೀವು 100% ಸಾಧಿಸ್ತೀರಾ, ಗೆಲ್ತೀರಾ, ಅದರಲ್ಲಿ ವಿನ್ ಆಗ್ತೀರಾ. ಓಕೆನಾ, ಕಾಳಿಮಾ ಕಲ್ಮಶ ನಾಶಿನಿ ಅಂದ್ರೆ ಕಾಳಿ ಕಲ್ಮಶ, ನಿಮ್ಮ ಲೈಫಲ್ಲಿ ಇದ್ದಂತಹ ನೆಗೆಟಿವ್, ನಕಾರಾತ್ಮಕ ಶಕ್ತಿಗಳು ಅಂದ್ರೆ ನೀವೀಗ ಸೊ ಮ್ಯಾರೇಜ್ ಹತ್ರ ಬಂದ ಮೇಲೆ ಓಕೆನಾ, ನೀವು ಒಂದಲ್ಲ ಎರಡೋ ರೀತಿ ಬದಲಾಗ್ತೀರಾ. ಬಿಕಾಸ್ ನಿಮ್ಮ ಫ್ಯಾಮಿಲಿ ಎರಡಾಗುತ್ತೆ, ನಿಮ್ಮ ಬಾಧ್ಯತೆಗಳು ಎರಡಾಗುತ್ತೆ, ಮಕ್ಕಳಾಯ್ತು ಅಂದ್ರೆ ಇನ್ನೂ ಜಾಸ್ತಿ ಜವಾಬ್ದಾರಿಗಳು ಆಗುತ್ತೆ. ಇದರಲ್ಲೆಲ್ಲ ಬಿದ್ದು ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ ಹೋಗ್ಬಿಟ್ಟಿದೆ. ಬಿಕಾಸ್ ನೀವು ಪೀಸ್ಫುಲ್ ಆಗಿ ಇಲ್ಲ, ಕಾಮ್ ಆಗಿ ಇಲ್ಲ, ತುಂಬಾ ಟೆನ್ಷನ್, ವರೀಸ್, ಡಿಪ್ರೆಷನ್ಸ್, ಅಳೋದು, ನಗೋದು, ಬೇಜಾರು ಪಡೋದು, ಕಂಪ್ಲೇಂಟ್ಸ್ ಮಾಡೋದ್ರಲ್ಲಿ ಬಿದ್ದೋಗಿದ್ದೀರಾ ಅಲ್ವಾ. ಇದೆಲ್ಲದೂ ಎಂಡ್ ಆಗುವಂತಹ ಸಮಯ ಬಂದಿದೆ. ನಾಶಿನಿ ಇಸ್ ಫಿನಿಶ್. ಕಾಳಿ ನಿಮ್ಮ ಲೈಫಲ್ಲಿರುವಂತಹ ಕಲ್ಮಶಗಳನ್ನ ನಾಶ ಮಾಡ್ತಾರೆ ಅಂತಂದ್ಬಿಟ್ಟು ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ನಿಮ್ಗೆ ಗೈಡೆನ್ಸ್ ಸಿಕ್ಕಿದೆ. ಓಕೆನಾ, ಸೊ ಡೂ ಮೆಡಿಟೇಷನ್. ನೀವು ಆಲ್ರೆಡಿ ಮೆಡಿಟೇಷನ್ ಮಾಡ್ತಾ ಇದ್ರೆ ಓಕೆನಾ, ಈ ಒಂದು ತಾತ್ಕಾಲಿಕವಾಗಿರ್ತಾವಲ್ಲ ಮನೆ, ಸಬ್ಸ್ಕ್ರೈಬರ್ಸ್, ದುಡ್ಡು, ನಿಮ್ಮ ಪಾರ್ಟ್ನರು, ಕಾರು, ಗೋಲ್ಡು ಅಂಥದ್ದು ಕಲ್ದಿರ ವಿಶ್ವಜ್ಞಾನಕ್ಕಾಗಿ ಮೆಡಿಟೇಷನ್ ಮಾಡಿ. ಇವೆಲ್ಲ ನಿಮ್ಮ ಹತ್ರ ಇರುತ್ತೆ. ನೀವೇನೇನು ಕೇಳ್ಕೊಂತಿದ್ದೀರಾ, ನನಗೆ ಕಾರ್ ಬರಬೇಕು, ನನಗೆ ಈ ಸೀಟ್ ಸಿಗಬೇಕು, ಆ ಸೀಟ್ ಸಿಗಬೇಕು, ಅಷ್ಟು ದುಡ್ಡು ಬಂದ್ಬಿಡ್ಬೇಕು, ಇವಳು ಬಂದ್ಬಿಡ್ಬೇಕು, ಅವಳು ಬಂದ್ಬಿಡ್ಬೇಕು, ವಿಜುವಲೈಸೇಷನ್ ಮಾಡೋಕೆ ಹೋಗ್ಬೇಡಿ. ಬಿಕಾಸ್ ಇವೆಲ್ಲ ನಿಮಗೆ ಜಸ್ಟ್ ನಿಮ್ಮ ಹತ್ರ ಆಟೋಮೆಟಿಕಲಿ ಬಂದ್ಬಿಡೋ ಅಂಥದ್ದು. ನೀವೊಬ್ಬ ಯೂನಿವರ್ಸ್ ಆಗೋದಿಕ್ಕೆ ಪ್ರಯತ್ನ ಮಾಡಿ. ಯಾವ ಒಂದು ಆಸೆಗಳನ್ನ, ತಾತ್ಕಾಲಿಕ ಆಸೆಗಳನ್ನ ನೀವು ಹೊರಗಿನ ಪ್ರಪಂಚದಲ್ಲಿ ಏನ್ ನೋಡಿ ಮೋಹಗೊಳ್ತೀರಾ ಅದನ್ನ ಬಿಟ್ಟು ಓಕೆನಾ, ಸೊ ಯಾವ್ದಾದ್ರೂ ಒಂದು ವಿಶ್ವಜ್ಞಾನಕ್ಕಾಗಿ, ನೆಮ್ಮದಿಗಾಗಿ, ಮೋಕ್ಷಕ್ಕಾಗಿ ನೀವು ಮೆಡಿಟೇಷನ್ ಮಾಡಿದಾಗ ನಿಮ್ಗೆಲ್ಲ ತಾನಾಗೆ ಬರುತ್ತೆ. ನಿಮ್ಗೆ ಯಾವುದು ಒಳ್ಳೇದು, ನಿಮ್ಮ ಪರ್ಪಸ್ ಅಲ್ಲಿ ಯಾವ್ದಿದೆ, ನಿಮ್ಮ ಸೋಲ್ ಯಾವ್ದು ಬಯಸ್ತಿದೆ, ನಿಮ್ಗೆ ಯಾವ್ದು ಒಳ್ಳೇದು ಅದು ಬರುತ್ತೆ. ನಿಮ್ಮ ಸೋಲ್ದೆ ಫೈನಲ್ ಡಿಸಿಷನ್ ಅಂತ ಅಲ್ಲ, ಅದು ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ಕೊಂಡಿರುತ್ತೆ ನಿಮ್ಮ ಸೋಲ್. ಓಕೆನಾ, ಸೊ ಯಾವ್ದಂದ್ರೆ ಅದು ನಿರ್ಧಾರ ತಗೊಂಡ್ಬಿಡುತ್ತೆ. ಬಟ್ ನೀವು ಓಕೆನಾ ಒಂದು ಯೂನಿವರ್ಸ್ ಆಗಿ ಬದಲಾಗಿ ಆಲೋಚನೆ ಮಾಡ್ಬೇಕಾಗಿರುತ್ತೆ. ಓಕೆನಾ, ನಿಮ್ಮ ಸೋಲ್ ಪರ್ಪಸ್ ಇಸ್ ಗ್ರೇಟ್ ಪರ್ಪಸ್ ಅನ್ಕೋಬೇಡಿ. ಸೋಲ್ ಗೊಂದಲಗಳಲ್ಲಿ ಜೀವನ ನಡೆಸಿ ಹೋಗಿರುವಂತಹ ಸೋಲ್ ಗೊಂದಲಗಳ ವಿಷಯದಲ್ಲೇ ಒಂದು ಡಿಸಿಷನ್ ತಗೊಳ್ಳುತ್ತೆ. ನೀವು ಒಂದು ಸೋಲ್ ಆಗಿ ಯೋಚನೆ ಮಾಡಬೇಡಿ. ನೀವಿವಾಗ ನಿಮ್ಮ ಹೆಸರೇನಿದೆ, ನಿಮ್ಮ ವ್ಯಕ್ತಿ ಇದೆ ಹಾಗೆ ಯೋಚನೆ ಮಾಡಬೇಡಿ. ಒಬ್ಬ ವಿಶ್ವಜ್ಞಾನಿಯಾಗಿ ಯೋಚನೆ ಮಾಡಿ. ಓಕೆನಾ, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ನೀವು ಭೋಗಿಗಳಲ್ಲ, ಯೋಗಿಗಳು ನೀವು. ಓಕೆನಾ, ಸೋನಿ ಓ ಮೈ ಗಾಡ್, ಕಾರ್ಡ್ಸ್ ಹೋಗಿ ಕೆಳಗಡೆ ಬಿದ್ದಿದೆ. ಒಂದು ನಿಮಿಷ. ಸೊ ಎಸ್,
ಸೊ ಇಲ್ಲಿ ನೋಡಿ, 8 ಆಫ್ ಪೆಂಟಿಕಲ್ಸ್ ಬಂದಿದೆ. ನೀವು ನಿಮ್ಮ ಒಂದು ಜೀವನಕ್ಕೆ ಮನಿನ ಎಷ್ಟು ಕಷ್ಟಪಟ್ಟು ನೀವು ಜೀವನನ ನಡೆಸಿದ್ರು ನಿಮ್ಗೆ ಎಮೋಷನ್ ಸಿಗೋದಿಲ್ಲ. ಓಕೆನಾ? ನಿಮ್ಗೆ 2 ಬ್ಯಾಲೆನ್ಸ್ ಬೇಕಾಗಿದೆ. ಬ್ಯಾಲೆನ್ಸ್ ಯುವರ್ ಲೈಫ್. ಅಂದ್ರೆ ಪೂರ ಯೋಗಿಗಳಲ್ಲ, ಪೂರ ಭೋಗಿಗಳಲ್ಲ, 2. ನಿಮ್ಗೆ ಸ್ಪಿರಿಚುವಲ್ ಬೇಕು, ಮಾಡ್ರನ್ ಆಗೂ ಇರ್ಬೇಕು ನೀವು. ಓಕೆನಾ? ಸೊ ನಾನು ದುಡ್ದು ಕಷ್ಟಪಟ್ಟು ಜೀವನನ ನಡೆಸ್ತೀನಿ. ದೇವ್ರನ್ನ ಪೂಜೆ ಮಾಡಿದ್ರೆ ದುಡ್ಡು ಬರೋದಿಲ್ಲ, ಕಷ್ಟಪಟ್ರೆ ದುಡ್ಡು ಬರುತ್ತೆ. ಈ ಮೈಂಡ್ ಸೆಟ್ ಇದ್ರೆ ನೀವು ಹ್ಯಾಪಿ ಇರೋಕೆ ಆಗೋದಿಲ್ಲ ಲೈಫಲ್ಲಿ. ಅಥವಾ ನಾನು ಎಮೋಷ್ನಲಿ ದೇವ್ರನ್ನ ಪೂಜೆ ಮಾಡ್ಕೊಂಡು ನನ್ನ ರಿಲೇಶನ್ಶಿಪ್ನ ಕಾಪಾಡ್ಕೊಂಡು ನಾನೇ ಒಂದು ಏಂಜಲ್ ಆಗಿ ಹೀಲ್ ಮಾಡ್ಕೊಂಡಿರ್ತೀನಿ ಅಂದ್ರೂ ಆಗೋದಿಲ್ಲ. ಇದಕ್ಕೂ ಕಷ್ಟಪಡ್ಬೇಕು, ಇದಕ್ಕೂ ಕಷ್ಟಪಡ್ಬೇಕು. ಇದಕ್ಕೆ ನೀವು ಸ್ಮಾರ್ಟ್ ವರ್ಕ್, ಇದಕ್ಕೆ ಹಾರ್ಡ್ ವರ್ಕ್ 2 ಮಿಕ್ಸ್ ಮಾಡಿದಾಗ ನಿಮ್ಮ ಲೈಫ್ ಬ್ಯಾಲೆನ್ಸ್ ಆಗುತ್ತೆ, ನಿಮ್ಮ ಕರ್ಮನೂ ಬ್ಯಾಲೆನ್ಸ್ ಆಗುತ್ತೆ. ನೀವೊಂದು ಬ್ಯೂಟಿಫುಲ್ ಬಟರ್ಫ್ಲೈ ಆಗಿ ಬದಲಾಗೋದಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಎಲ್ಲ ಪ್ರತಿಯೊಂದು ಬೇಕು ನಿಮ್ಗೆ ಜೀವನದಲ್ಲಿ ಅಂತ ಅಂದ್ಬಿಟ್ಟು ಈ ಕಾರ್ಡ್ ನಿಮ್ಗೆ ಹೇಳ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನೋಡ್ತಿದ್ದೀರಾ. ಓಕೆ, ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. 1K ಸಬ್ಸ್ಕ್ರೈಬರ್ಸ್ ಆಗಲಿ ಬೇಗ. ನಾವು 1K ಸಬ್ಸ್ಕ್ರೈಬರ್ಸ್ ಆದರೆ ಫ್ರೀ ಟ್ಯಾರೋಟ್ Q&A ಲೈವ್ ಬರ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಒಂದು ಪರ್ಸ್ನಲಿ ಗೈಡೆನ್ಸ್ ಬೇಕು ಟ್ಯಾರೋಟಿಂದ ಅಂದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ. ಓಕೆ, ಸೊ ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮಗೆ ಒಂದು ಹಾಫ್ ಅನ್ ಅವರ್ ಅಥವಾ 15 ಮಿನಿಟ್ಸ್ ನೀವು ಯಾವ ಒಂದು ನಿಮ್ಗೆ ಯಾವುದು ಕಂಫರ್ಟ್ ಆಗಿರುತ್ತೆ ಆ Q&Aನ ತಗೊಳ್ಳಿ. ಟ್ಯಾರೋಟಲ್ಲಿ ವಾಟ್ಸಪ್ಪಲ್ಲಿ ವಿಡಿಯೋ ಕಾಲ್ ಮಾಡ್ತೀನಿ. ವಾಟ್ಸಪ್ ವಿಡಿಯೋ ಕಾಲ್ ಬೇಡ ಅಂದರೆ ನಾರ್ಮಲ್ ಕಾಲಲ್ಲಿ. ಓಕೆನಾ? ನಿಮಗೆ ಟ್ಯಾರೋಟಿಂದ ಗೈಡೆನ್ಸು ಸಂಪೂರ್ಣವಾಗಿ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್.